ಈಗ ಮಧ್ಯದಲ್ಲಿ ನಿಲ್ಬೇಕು. ನಾನು 3, 2, 1 ಹೇಳ್ತೀನಿ. ನಮ್ಮ ಅರ್ಜುನ್ ಸರ್ಕಾರ ಅಲ್ಲಿದ್ದಾರೆ, ಅವರಿಗೆ ನೀವು ವೆಲ್ಕಮ್ ಮಾಡ್ಬೇಕು. ಓಕೆ, ಆನ್ ದ ಕೌಂಟ್ ಡೌನ್ ಆಫ್ 3, 2, 1. ಆಹಾ 18 ವರ್ಷ ಆಗಿಲ್ವಲ್ಲ, ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಅರ್ಜುನ್. ಎಲ್ಲ ಇಲ್ಲಿ ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಮ್ಮ ಚಿತ್ರ, ನಮ್ಮ ಹಿಟ್ 3 ರಿಲೀಸ್ ಆಗ್ತಾ ಇದೆ ಮೇ ಫಸ್ಟ್ ಬಂದೇ ಬಿಡ್ತಲ್ಲ, ನಾಳೆ ಒಂದಿನ ರಿಲೀಸ್ ಆಗ್ತಾ ಇದೆ. ನನ್ನ ಮೂವಿ ಸ್ವಲ್ಪ ಟೈಮ್ ಆದ್ಮೇಲೆ ಬರ್ತಾ ಇರೋದು ತೆರೆ ಮೇಲೆ. ನನ್ನನ್ನೇ ನಾನು ನೋಡ್ಕೊಳ್ತಾ ಇರೋದು ಒಂದು 2.5-3 ವರ್ಷ ಆದ್ಮೇಲೆ. ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. KGF ಇಂದ KGF 1, KGF 2 ನೀವು ಕೊಟ್ಟಿರುವಂತಹ ಪ್ರೀತಿ, ಸಪೋರ್ಟ್, ಇವತ್ತಿಗೂ ನಾನು ಕೆಲಸ 1-2 ವರ್ಷ 3 ವರ್ಷ ಮೂವಿ ಮಾಡಿಲ್ಲ ಅಂದ್ರೂ ಅಷ್ಟೇ ಪ್ರೀತಿ, ಅಷ್ಟೇ ಸಪೋರ್ಟ್ ಯಾವತ್ತಿಗೂ ಇತ್ತು. ಸೊ ಅದಕ್ಕೆ ನಾನು ಯಾವತ್ತಿಗೂ ಚಿರಋಣಿ. ಮುಂದಿಗೂ ಇನ್ನು ಮುಂದೆನೂ ಒಳ್ಳೆ ಕೆಲಸ ಮಾಡಿಕೊಂಡು ನಿಮ್ದು ಪ್ರೀತಿ ಸಪೋರ್ಟ್ ಹೀಗೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ತಪ್ಪದೆ ಹಿಟ್ 3 ನಿಯರೆಸ್ಟ್ ಥಿಯೇಟರ್ಸ್ ಅಲ್ಲಿ ಹೋಗಿ ನೋಡಿ. ಈ ಮೂವಿ ನಾನಿ ಅವ್ರ ಜೊತೆ ಕೆಲಸ ಮಾಡೋದು ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿರೋದು ನನ್ನ ದೊಡ್ಡ ಭಾಗ್ಯ. ಯಾಕಂದ್ರೆ ತೆಲುಗು ಅಲ್ಲಿ ಫಸ್ಟ್ ಮೂವಿ, ಅದು ನಾನಿ ಅವ್ರ ಜೊತೆ ಸಿಕ್ಕಿರೋದು. ನಾನು ಇನ್ಫ್ಯಾಕ್ಟ್ ನಾನೇ ಅವ್ರನ್ನ ಮೊದಲನೇ ಸಲ ಸಿಕ್ಕಿದಾಗನು ಹೇಳಿದ್ದೆ, ಅವ್ರಿಗೆ ಗೊತ್ತಿರ್ಲಿಲ್ಲ ಅವ್ರು ಯಾರು ಅಂತ ಗೊತ್ತು. ಬಿಕಾಸ್ ಅವ್ರು ಅನ್ಕೊಂಡಿದ್ರು ಕರ್ನಾಟಕದಿಂದ ಬಂದಿದ್ದಾಳೆ, ಇವಳಿಗೆ ನಾನು ಯಾರು ಅಂತ ಗೊತ್ತಿರಲ್ಲ ಅಂತ. ಐ ವಾಸ್ ಲೈಕ್, ಇಲ್ಲ, ಕರ್ನಾಟಕದಲ್ಲಿ ವಿ ಆಲ್ ಲವ್ ಯು, ನಿಮ್ ಮೂವೀಸ್ ನ ತುಂಬಾ ನೋಡ್ತೀವಿ, ನಿಮ್ ಮೂವೀಸ್ ಕಾಯ್ತೀವಿ. ಸೊ ಹಿ ಈಸ್ ಒನ್ ಆಫ್ ದೋಸ್ ಆಕ್ಟರ್ಸ್, ನಮ್ಮವರು ಅಂತ ನಮ್ಗೊಂದು ಫೀಲಿಂಗ್ ಇರುತ್ತಲ್ವಾ. ನಾವು ಅವ್ರನ್ನ ಮೀಟ್ ಆಗಿಲ್ಲ ಅಂದ್ರೂ ಅವ್ರ ಮೂವೀಸ್ ಆಗ್ಲಿ, ಅವ್ರ ಇಂಟರ್ವ್ಯೂಸ್ ಆಗ್ಲಿ, ಅವ್ರನ್ನ ಆನ್ ಸ್ಕ್ರೀನ್ ಆಗ್ಲಿ ಆಫ್ ಸ್ಕ್ರೀನ್ ಆಗಿ ನೋಡಿದಾಗ, ಇಲ್ಲ ನಮ್ಮವರು, ನಮ್ಮ ಮನೆಯವರು ಅಂತ ಒಂದು ಫೀಲಿಂಗ್ ಇರುತ್ತೆ. ಅವ್ರನ್ನ ಮೀಟ್ ಆದ್ಮೇಲೆನೂ ಅವ್ರು ಹಾಗೇನೆ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಹೇಳ್ತಾ ಇರ್ತೀನಿ ದಟ್ ಯು ಡಿಡ್ ನಾಟ್ ಡಿಸಪಾಯಿಂಟ್ ಮೀ, ಇಟ್ ಆಲ್ವೇಸ್ ಡಬಲ್ಡ್ ಅಂಡ್ ಟ್ರಿಪಲ್ಡ್. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ದಟ್ ಯು ಅಂಡ್ ನಮ್ಮ ಡೈರೆಕ್ಟರ್ ಶೈಲೇಶ್ ಅವರು ನನ್ನನ್ನು ಈ ಮೂವಿಗೆ ಕನ್ಸಿಡರ್ ಮಾಡಿ ಈ ಮೂವಿಯಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೆ. ಕತೆ ತುಂಬಾ ಚೆನ್ನಾಗಿದೆ. ಹಿಟ್ 1 ಹಿಟ್ 2 ನೋಡಿದ್ದೀರಾ. ಹಿಟ್ 3 ಇನ್ನೂ ಅದಕ್ಕಿಂತನೂ ಒಂದು ಬೇರೆನೆ ದ ಥ್ರೆಡ್ ನಾಟ್ ಹಾಗೆ ಇರ್ಬೋದು, ಫೀಲ್ ಹಾಗೆ ಇರ್ಬೋದು, ಬಟ್ ದ ವೇ ಇಟ್ ಇಸ್ ಮೇಡ್, ದ ವೇ ಇಟ್ ವಿಲ್ ಬಿ ಶೋನ್, ಎಕ್ಸಿಕ್ಯೂಟೆಡ್, ಸ್ವಲ್ಪ ತುಂಬಾನೇ ಚೆನ್ನಾಗಿದೆ. ಸೊ ಎಲ್ಲರೂ ಅದನ್ನ ನೀವು ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಸೊ ಎಂಜಾಯ್ ಮೇ ಫಸ್ಟ್. ಆಮೇಲೆ 1 and 2 ನೀವು ನೋಡಿಲ್ಲ ಅಂದ್ರೂ ಹಿಟ್ 3 ಅಲೋನ್ ಸ್ಟ್ಯಾಂಡ್ ಅಲೋನ್ ಮೂವಿ ತರ ಇದೆ. ಸೊ ಆ ಕತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ, ಈ ಕತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಇರಲ್ಲ. 1-2-3 ಪಾತ್ರಗಳು ಮೇ ಬಿ ಕಂಟಿನ್ಯೂ ಆಗಿರ್ತಾರೆ, ಕ್ಯಾರೆಕ್ಟರ್ಸ್ ಗಳು. ಬಟ್ ಅದನ್ನ ಬಿಟ್ರೆ ನೀವು ಹಿಟ್ 1 ಹಿಟ್ 2 ನೋಡಿಲ್ಲ ಅಂದ್ರೂ ಹಿಟ್ 3 ನ ನೀವು ಸೆಪರೇಟ್ ಆಗಿ ನೋಡಿದ್ರು ಯು ವಿಲ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಅದು ಸ್ಟ್ಯಾಂಡ್ ಅಲೋನ್ ಮೂವಿ ತರ ಸರ್ವ್ ಮಾಡುತ್ತೆ. ನಿಮ್ಗೆ ಹಾಗೂ ನೋಡಕ್ಕಿದ್ರೆ ಹಿಟ್ 2 ಎಂಡಿಂಗ್ ನೋಡಿ, ಕ್ಯಾಮಿಯೋ ಅಲ್ಲಿ ಬರ್ತಾರಲ್ವಾ ಅವ್ರ ಇಂಟ್ರೊಡಕ್ಷನ್ ಆಗುತ್ತಲ್ವಾ. ಸೊ ಹಿಟ್ 2 ಎಂಡಿಂಗ್ ಅಲ್ಲಿ ಅವ್ರು ಬರ್ತಾರೆ, ದೆನ್ ಇಟ್ ಕಂಟಿನ್ಯೂಸ್ ವಿತ್ ಹಿಟ್ 3. ಸೊ even if you have not watched hit 1 hit 2 ಪರವಾಗಿಲ್ಲ, hit 3 can be watched as a stand alone movie. ನೀವು ಅದನ್ನ ನೋಡಿದ್ರೆ ಬೋನಸ್. ಹಿಟ್ 1 hit 2 ನಿಮ್ಗೆ ಟೈಮ್ ಇದ್ರೆ ಅದನ್ನು ನೋಡ್ಕೊಂಡು ಬನ್ನಿ. ಬಟ್ above 18 ಎಲ್ಲರೂ, ಬಿಕಾಸ್ ಸರ್ಟಿಫಿಕೇಟ್ ಇಸ್ ಲೈಕ್ ದಟ್. ಖಂಡಿತ. ಥ್ಯಾಂಕ್ ಯು so much. That is the irony of today. Arjun Sarkar squad cannot watch Arjun Sarkar on big screen. ಎಲ್ಲ ಮಕ್ಕಳು ಬಂದಷ್ಟು ಪ್ರೀತಿ ತೋರಿಸಿದ್ರು ಮಕ್ಕಳಿಗೆ ಮೂವಿ ನೋಡಕ್ ಆಗಲ್ಲ. ಅದನ್ನ ಅವ್ರು 18 ವರ್ಷ ಕಾಯ್ಬೇಕು. ಎಸ್, ಇದೀಗ ಮಾಧ್ಯಮ ಮಿತ್ರರಲ್ಲಿ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ವಿಲ್ ಸ್ಟಾರ್ಟ್ ದ ಕ್ವೆಶ್ಚನ್ ಅಂಡ್ ಆನ್ಸರ್. Hi, I am Pramod from Vijay Karnataka newspaper. Hi, Bruno. Regarding your script selection, so it has been versatile, the characters you have been played or the story you have selected. But recent times, so are you planning to stick on to one particular genre, or maybe it is action, mass, or something like that? No. If you see my filmography, last few years, you know that I will not stick to one particular genre at any cost. With each film itself, not even I don't even do 2-3 films in a row and then try out something else. With each film, I'm trying to do something different, and this is how I'll continue. And there is definitely obviously action cannot be called a genre, because there is action in Hit 3, there will be action in Paradise, there will be action in the next film after that also. But the 3 films genre-wise are very, very extremely different. This is a crime investigative thriller, the next one is going to be an action drama, the next one is going to be something else completely. So genre-wise I'll keep jumping, and maybe after that one, maybe I'll come back to a love story, something like Anna.
So it is a promise from my side. For sure, I will not stick to any genre, no matter how much of a big success it gives me. I will keep changing genres. I will try to come to you with something new, some new experience every single time. I'll do my best. On what basis you select your scripts? Not just gut feeling of what I try to think like, or I don't really have a strategy or a formula or this is what I want, this is what I want. With very plain mind, how we go buy a ticket and just hope that the film is good. I listen to the script like that, and if I get excited, if my gut feeling says this will be very nice to see on screen, I'll do it. And I feel I'm one of all of you. Like we are all audience. I don't feel that I am from industry and you're all audience. I feel I am me, you, we're all together in this. So if I like, you all will like is what my confidence is. And it's been proven right so many times, and I just hope it happens one more time this Thursday. Yeah. Heat 3 was shot in Pahalgam. Just a week back, there was a terrorist attack. How was your experience shooting in Pahalgam, and how everything will be changed from past week, 1 week? I think it'll have a long-lasting effect on that place, and that's what. Of course, what the incident happened is extremely painful and it's heartbreaking. When I got to know it really pulled us all down. Not just us, that's everyone in whatever industry or whatever. I think just to hear that news, it was heartbreaking. Even yesterday also I was seeing some clip of somebody going on a zip line or something, and then accidentally recording what's happening in the background. As much as we all have, we were in pain and we all have something to, work with or move on with our day-to-day life, it keeps coming back to us, and it reminds us how vulnerable the moment we have sometimes think that everything is safe, everything is fine, this is all the things of past, but when things like this happen, we are reminded that nothing is still in control. There are these vile forces which are still roaming around, and some big action needs to be taken, some hope needs to be created, because otherwise I don't know what direction we are going in there. And for me, it's been even more extremely haunting from the day this happened, because we shot in Pahalgam, we shot for 18 days, and the whole team and the kind of support we got from the locals, and how we were taken care of, or how I remember every morning waking up and seeing Pahalgam and saying, what a beautiful place. And the place we stayed, there were so many tourists, and there were so many tourists from Karnataka, there were so many tourists from Andhra, with families. When I walked out of the resort, they used to take pictures with me before going to the shoot. I remember those happy faces. They came for a holiday, they wanted to have fun. But now, listening to what happened, that took to the people who really went with families to have a good time, I don't know how to put it in words, but it is devastating, it is a horrific incident, and I just pray to God, I just hope that this doesn't repeat again. ನಡಿ ಸರ್, ನೀವು ಒಂದು ಫ್ಯಾಮಿಲಿ ಹೀರೋ ಆಗಿ ಗುರುತಿಸ್ಕೊಂಡಿದ್ದೀರಾ, ಬಟ್ ಈ ಸಿನಿಮಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಸೊ ಚಿಕ್ಕ ಮಕ್ಕಳಿಂದ ಫ್ಯಾಮಿಲಿ ಜೊತೆ ನಿಮ್ಮ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಹೋಗ್ತಾರೆ. ಇಲ್ಲಿ ಸ್ವಲ್ಪ ವೈಲೆನ್ಸ್ ಜಾಸ್ತಿ ಇರೋದಕ್ಕೆ ಫ್ಯಾಮಿಲಿ ಆಡಿಯನ್ಸ್ ಕಡಿಮೆ ಆಗುತ್ತೆ ಅನ್ಸಲ್ವಾ? ಜೊತೆಗೆ that is what we thought initially when we started the film, when we had this idea and all that the family audience might not prefer this film is what we thought initially. But I'm just being frank, I don't know, let's see if in a couple of days we'll really know. Definitely not for the kids, it's a certificate we already know. With family audience also I have a gut feel. I watched the film 2 days back. I have a gut feeling that the family audience will also like it. In the sense, not like because the action or the violence is dealt in such a mainstream way that I feel this is not that film that I'm unable to look at the screen or what's happening. This is more of there is definitely the extreme violence is there, but it comes with as a very driving force in the narrative. And if you are gripped into the story,
you don't look at it like, oh, this is the movie, this is the violence. No, it all flows well together. And I'm really hoping that definitely, if somebody is too sensitive to the blood and red, then no. This film is not for you. But otherwise, generally people who are used to watching, mainstream, action film, something like a Salar, or where there's a lot of action, for them it'll absolutely fly. They'll love it. Yeah. ಜೊತೆಗೆ ಕನ್ನಡದಲ್ಲಿ, ಅದರಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದೆ ಅಂದಾಗ ಯಾಕೆ ನೀವು ಕನ್ನಡದಲ್ಲಿ ಡಬ್ಬಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ? Me? That is my voice. No, because I don't believe in like I get scared that I will or what do I say? I'll dilute the impact of the language. Okay, if I do it, I want to do it right. ಬಿಕಾಸ್ ಯಾಕೆಂದ್ರೆ ಬೆಂಗಳೂರಲ್ಲಿ ಆಗ್ಬೋದು, ಕರ್ನಾಟಕದಲ್ಲಿ ನಿಮ್ದೇ ಆದ ಒಂದು ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿನೇ ಇದೆ. ಸೊ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿದಾಗ ಮತ್ತಷ್ಟು ಹತ್ರ ಆಗ್ತೀರಾ ಅಂತ ಅನ್ಸಲ್ಲ? So we cracked a way now. We got A. We have technology right now. Now what you saw in the trailer is my voice only. So now I have a feeling that all the fans from here are getting to hear my voice only. And also somewhere I'm confident in my heart that is sounding right. The pronunciations are right. If I only would have dubbed, I would have had this nightmares on the release day. What if my Kannada is sounding terrible? What if somebody will say that I have not said it right? So, but we found a way, and it's very high-end technology. And I think when you saw the trailer, you approve it? Yes, it does Perfect, sound and we are like very it. happy. Thank you. ಶ್ರೀನಿಧಿ ಮೇಡಮ್, ನೀವು KGF ಅಂತ ದೊಡ್ಡ ಸಿನಿಮಾದಲ್ಲಿ ಗುರ್ತಿಸ್ಕೊಂತೀರಾ, ಅದಾದ್ಮೇಲೆ 2 ವರ್ಷ ಗ್ಯಾಪ್ ತಗೊಳ್ತೀರಾ. ಸೊ ಆ ಗ್ಯಾಪ್ ಅಲ್ಲಿ ಏನ್ ಮಾಡ್ತಾ ಇದ್ರು ಶ್ರೀನಿಧಿ ಶೆಟ್ಟಿ ಅವರು? ಇಲ್ಲ, ಕಬ್ಬು ಅದು ಮುಂಚೆನೇ ಆಗಿತ್ತು. What were you doing in that gap? ಏನಿಲ್ಲ ಸರ್, ನಾರ್ಮಲ್ ದಿನನಿತ್ಯ ಕೆಲಸಗಳು, ಎದ್ದೇಳೋದು, ತಿನ್ನೋದು, ಜಿಮ್ಮಿಗೆ ಹೋಗೋದು, ಊಟ ಮಾಡೋದು, ಮನೆಯಲ್ಲಿ ಅಪ್ಪನ ನೋಡ್ಕೊಳ್ಳೋದು, ಸಿಸ್ಟರ್ಸ್ ನೋಡ್ಕೊಳ್ಳೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಬರೀ ದಿನನಿತ್ಯ ಕೆಲಸಗಳು. ಸಿನಿಮಾ ಇಲ್ಲ ಅಂದ್ರೂ ಜೀವನ ಇದೆಯಲ್ವಾ, ಅಡಿಗೆ ಮಾಡ್ಕೊಳ್ಳೋದು. But you didn't call. ಕರಿತೀನಿ ಒಂದ್ಸಲ ಎಲ್ಲ ಮಾಧ್ಯಮದವ್ರ ಮುಂದೆ ಹೇಳ್ಬೇಕಂತಿದ್ಯಾ, ಕರ್ತಿಲ್ಲ ನಾನು ಅಂತ. ಕರಿತೀನಿ, ಊಟ ಹಾಕ್ತೀನಿ, ಓಕೆನಾ? ಬಟ್ ಇಲ್ಲ ಸರ್, ಸೊ 2 years ತುಂಬಾನೇ ಚೆನ್ನಾಗೋಯ್ತು. ಐ ಥಿಂಕ್ ಇಫ್ ಯುರ್ ನಾಟ್, ನಿಮ್ಮನ್ನ ಹೇಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಏನು ಕೆಲಸ ಇಲ್ಲದೆ ಕುತ್ಕೊಳ್ಳೋದು ಕಷ್ಟ ಆಗುತ್ತೆ. ನಿಮ್ಗೆ ಇಫ್ ಯು ಆರ್ ಕಂಟೆಂಟ್ ವಿತ್ ಯೋರ್ ಸೆಲ್ಫ್, ನೀವೇ ಖುಷಿಯಾಗಿದ್ದೀರಾ, ನಿಮ್ಗೆ ಏನಿದೆ, ನಿಮ್ಗೆ ಅರಿವಿದೆ, ರಿಯಾಲಿಟಿ ಅರಿವಿದ್ರೆ ಅದು ಆಕ್ಸೆಪ್ಟ್ ಮಾಡ್ಕೊಳ್ಳೋದಲ್ಲಿ ಕಷ್ಟ ಆಗಲ್ಲ. ಸೊ ನನಗೆ ಅದ್ರಲ್ಲಿ ಏನ್ ತೊಂದರೆ ಆಗಿಲ್ಲ, ಒಳ್ಳೆ ಫ್ಯಾಮಿಲಿ ಟೈಮ್ ಸಿಕ್ತು. ನೋಡಿ, ಇವಾಗ ಒಂದು 7-8 months ಇಂದ ಬ್ಯಾಕ್ ಟು ಬ್ಯಾಕ್ ನನ್ನ ಮನೆಯಲ್ಲಿ 4 ತಿಂಗಳು ಮನೇಲೇ ಇರ್ಲಿಲ್ಲ. 4 months ಅಲ್ಲಿ 10 ದಿನ ಅಷ್ಟೇ ಮನೇಲಿದ್ದೆ. ಸೊ ಐ ಕೆನಾಟ್ ಕಂಪ್ಲೇನ್, ಯಾಕಂದ್ರೆ 2 ವರ್ಷ ಮನೇಲಿ ಇದ್ದೆ ತಾನೆ ಆರಾಮಾಗಿ. ಸೊ ನಾವ್ ಬ್ಯಾಕ್ ಟು ಬ್ಯಾಕ್ ವರ್ಕಿಂಗ್. ಸೊ ಐ ಥಿಂಕ್ ಇಟ್ಸ್ ಗುಡ್. ಎಲ್ಲದಕ್ಕೊಂದು ಟೈಮಿಂಗ್ ಇರುತ್ತೆ. ಆ ಟೈಮಿಂಗ್ ಆದಾಗ ನೋಡಿ, ಇವಾಗ ಇಷ್ಟು ಒಳ್ಳೆ ತೆಲುಗು ಡೆಬ್ಯೂ ಆಗ್ತಾ ಇದೆ ನಂದು, ನಾನು ಇವ್ರ ಜೊತೆ. ಐ ಥಿಂಕ್ ಇಟ್ಸ್ ವರ್ತ್ ದ ವೇಟ್. Nice, like the eighth line. I didn't understand. Okay, but it's okay. Nani sir, I have a small compliment to you. Yeah. Natural star got natural hair volume. What hair volume, huh? Thank you. I'll have to take Lalit will be very happy. Lalit? Lalit is a hairstylist. Yes sir, you have given collaboration with Sudeep sir before. So now Sanvi Sudeep is being part of your film. No, I think I love Sanvi's voice, and we just try, because I want something about Sanvi in the film. So if you see the trailer on the title and all that, with few background musics, few hums and few scores, there's this very nice texture in Sanvi's voice. So it's not a song or anything, but she gave one layer of hums and all that for the score, which will sound very, very exciting in the theatre when you watch it. And definitely in my next or immediate films, I definitely want Sanvi to sing a proper song, and I'm the biggest fan and cheerleader for Sanvi. I just hope it happens very soon. Recently, the SS Rajmouli sir confirms that you'll be part of the Mahabharata project. So it's a big update. Congrats on that, sir. Thank you. That's a surprise for me. Yeah. Have you dreamed of playing a specific role in mythological?
No, actually I didn't. And also I don't want to say some name and contradict if there is any thought in Rajmouli sir's head. So I'll just leave it at that. Yeah. ಹಾಯ್ ಸರ್. Yes. Hi. ಸರ್ ಹಿಟ್ 1 ವಿಶ್ವಕ್ ಸೇನು, ಹಿಟ್ 2 ಅಡವಿಶೇಷು ಇಬ್ರು ಕೂಡ ಅದರಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದ್ರೂ ಕೂಡ ತುಂಬಾ ವೈಲೆಂಟ್ ಇರಲಿಲ್ಲ. ಅಂದ್ರೆ ಒಂದು ಕ್ರೈಮ್ ಥ್ರಿಲ್ಲರ್ ಹೆಂಗೆ ತೋರಿಸ್ಬೇಕಾದ್ರೆ ತೋರಿಸ್ಕೊಂಡೋದ್ರು. ಲಾಸ್ಟ್ ಹಿಟ್ 3 ಅಂತ ಬಂದಾಗ, ನಾನಿ ಅಂತ ಬಂದಾಗ ನ್ಯಾಚುರಲ್ ಸ್ಟಾರ್ ಅವ್ರು ಇರೋ ಕಾರಣಕ್ಕೆ ಅಷ್ಟು ವೈಲೆಂಟ್ ಆಗಿ ಮಾಡ್ಬೇಕಾಗಿ ಬಂತ. ಯಾಕಂದ್ರೆ ಇಡೀ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಬ್ಲಡ್ ಅಂತಾನೆ ಇರುತ್ತೆ. ಸೊ ನ್ಯಾಚುರಲ್ ಸ್ಟಾರ್ ಇರೋದಕ್ಕೆ ಅದಷ್ಟು ವೈಲೆಂಟ್ ಆಯ್ತಾ ನಾವು. So basically, I think violence. We didn't decide that we'll make a violent film as Hit 3. The case we picked up, the first case, the second case, the third case is what we call each film, right? The case we picked up took us towards the violence. It's not was like Hit 1 was about one murder happened, who killed them. Okay, so there's no scope for too much violence. You just need to find that who. Hit 2, one murder happened, or again one more murder happened. You need to know who the killer is, and it is also about who. So it will all go in an investigative process. There's no scope. Hit 3, the third case, I cannot give too many details, but Hit 3 is not about one murder. Hit 3 is about what is happening and how did this happen. It's not who anymore. So when you go into that one survival kind of adventure, thriller mode, then the violence opens, and that is not because we want to make a violent film. The case we picked up needs that violence to be and to go in that particular direction. So yeah, it is not what we planned because I am doing it or anything like that. It just organically went in that direction. ಸರ್, ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಎಷ್ಟು ಥಿಯೇಟರ್ ರಿಲೀಸ್ ಆಗ್ತಿದೆ ಸರ್. ಈಗ ಯಾವ್ದು ಪ್ಯಾನ್ ಇಂಡಿಯಾ ಸಿನಿಮಾ ಕನ್ನಡಕ್ಕೆ ಬರ್ತಿದೆ ಅಂದಾಗ ಕನ್ನಡದಲ್ಲಿ ರಿಲೀಸ್ ಆಗುತ್ತೆ, ಬಟ್ ಅದೆಷ್ಟು ಸಿನಿಮಾ ಥಿಯೇಟರ್ ರಿಲೀಸ್ ಆಗುತ್ತೆ ಅನ್ನೋದು. ಕನ್ನಡ ಒಂದು 10 ಥಿಯೇಟರ್ ರಿಲೀಸ್ ಮಾಡೋದು ಅಥವಾ ಒಂದು 50 ಜಾಸ್ತಿ ತೆಲುಗು ಕೊಡೋದು, ಆ ತರ. ಕನ್ನಡದಲ್ಲಿ ಪರ್ಟಿಕ್ಯುಲರ್ ಎಷ್ಟು ಥಿಯೇಟರ್ ರಿಲೀಸ್ ಆಗುತ್ತೆ? 50 ಥಿಯೇಟರ್ ರಿಲೀಸ್ ಆಗ್ತದೆ. 40 ಥಿಯೇಟರ್ಸ್ ಕನ್ನಡದಲ್ಲಿ ಆಲ್ ಓವರ್ ಕರ್ನಾಟಕ. ತೆಲುಗು ಎಷ್ಟು ರಿಲೀಸ್ ಆಗ್ತದೆ ಸರ್? ತೆಲುಗು ನಮಗೆ 90+ ಇದೆ ಸರ್ ತೆಲುಗುನಲ್ಲಿ. ಹೌದು ಸರ್. ಎಸ್ ಸರ್, ಥ್ಯಾಂಕ್ ಯು. ಸರ್, ನಾನಿ ಸರ್ ನಮಸ್ತೆ. ಸರ್, ಪ್ರತಿ ಸಲ ನೀವು ಬ್ಯಾಂಗ್ಳೂರ್ ಬಂದಾಗ ಸುದೀಪ್ ಸರ್ ಮೀಟ್ ಮಾಡೋದೆಲ್ಲ ಇದ್ದೇ ಇರುತ್ತೆ. ನೆನ್ನೆ ಕೂಡ ಅಲ್ಲಿ ಅವ್ರನ್ನ ಮೀಟ್ ಮಾಡಿದ್ರಿ ಅನ್ನೋ ಇನ್ಫಾರ್ಮೇಶನ್ ನಮ್ಗೆ ಸಿಕ್ತು. ಮಧ್ಯರಾತ್ರಿ 3 ಗಂಟೆ ತನಕ ಮಾತಾಡಿದಿರಿ ಅಂತ ಹೇಳಿ. ಏನೇನ್ ವಿಚಾರಗಳು ಚರ್ಚೆ ಆಗುತ್ತೆ? ಅವ್ರಿಗೆ ಸುದೀಪ್ ಸರ್ ಬಂದ್ರೆ ಅವ್ರ ಕೈಯಲ್ಲಿ ಅಡುಗೆ ಮಾಡ್ಕೊಡ್ತಾರೆ ಸ್ಪೆಷಲ್ ಆಗಿ. ಅವ್ರು ಮಾಡ್ಕೊಡುವಂತ ಅಡುಗೆ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗುತ್ತೆ ನಿಮ್ಗೆ ಅಂತ ಹೇಳಿ, ಆ ಟೈಮ್ ಬಗ್ಗೆ ಏನೇನ್ ಮಾತಾಡ್ತೀರಾ ಅಂತ ಹೇಳ್ಬಹುದಂತೆ. So I do. Actually, we don't talk serious topics. Okay, we'll only talk. I don't know if you can say this. Sudeepan, I don't know. You guys might be knowing. He cooks great. He cooks very, very well, and he loves to feed people who he loves. Okay, and for me, somehow the first time when he cooked, he made this chicken pakoda. He made it himself. I by mistake said I loved it. Until today, whenever he sees me, he puts 3 plates of chicken pakoda and says, finish it. Okay, and then I say it. Now I'm telling him, next film, konjam transformation, I need to diet, I cannot eat pakoda. He said, no, you're not leaving without eating pakoda. So he came home and he bought that pakoda to cook, and he went into our kitchen and he made pakoda. So now I think I have to live with pakoda, chicken pakoda, forever. And there's no escape, and we always talk so much of cinema together. He's extremely proud of the kind of choices I'm making. He's nicely, proudly telling his friends, everyone. He played the Hit 3 trailer also to everyone, and he's waiting to watch the film. I think if he's here, he'll be watching it here. Otherwise, if he's coming to Hyderabad, we'll all watch together. So it's always about films. He spoke so much about Max and BRB, the next film he's doing, and how it shapes up his makeup, his detailing of what all is going into making of BRB, how excited he is. And he also asked me about my films where we discuss. So it's all cinema and the brotherhood and lots of love. ಮ್ಯಾಮ್, ನೀವು ಹೇಳ್ತಾ ಇದ್ರಿ 2 ವರ್ಷ ಆರಾಮಾಗಿದ್ದೆ ನಾನು ಅಂತ ಹೇಳಿ. ಅಂದ್ರೆ ಅವಕಾಶ ಇತ್ತು ಅಥವಾ ಇಲ್ವಾ? ಯಾಕೆ ಆ ಟೈಮ್ ನ, ಅಂದ್ರೆ ಆ ಟೈಮಲ್ಲಿ ಈಗ ಬ್ಯಾಕ್ ಟು ಬ್ಯಾಕ್ ಒಂದು ಸಿನಿಮಾ ಹಿಟ್ ಆಯ್ತು ಅಂತ ಹೇಳಿದ್ರೆ
ಬ್ಯಾಕ್ ಟು ಬ್ಯಾಕ್ ಎಂಗೇಜ್ ಆಗ್ತಾರೆ ಎಲ್ಲರೂ ಕೂಡ. ಸೊ ಯಾಕೆ ಆ ಟೈಮ್ ನ ನೀವು ವೇಸ್ಟ್ ಮಾಡ್ಕೊಂಡ್ರಿ ಅಂತ ಅನ್ಸ್ತಾ, ಅಥವಾ ಯಾಕೆ ಆ ಟೈಮ್ ನ ನೀವು ಈ ತರ ಮನೆಯಿಂದ ಸ್ಪೆಂಡ್ ಮಾಡಿದ್ರಿ ಅಂತ ಹೇಳಿ, ಅವಕಾಶಗಳು ಇತ್ತ ಹೇಗೆ ಅಂತ? ಇಲ್ಲ ಅಂದ್ರೆ ಯಾರು ಬೇಕಂತ ಟೈಮ್ ನ ವೇಸ್ಟ್ ಮಾಡಲ್ಲ. ಟೈಮ್ ಇಸ್ ವೆರಿ ಪ್ರೆಷಿಯಸ್. ಇವತ್ತು ನಾಳೆ ಇರ್ತೀನೋ ಇಲ್ವೋ ಗೊತ್ತಿಲ್ವಲ್ಲ. ಸೊ ಇಂಟೆನ್ಷನಲಿ ಯಾರು ಟೈಮ್ ವೇಸ್ಟ್ ಮಾಡಲ್ಲ. KGF 1, KGF 2 ಆಯ್ತು. ನಂಗೆ ಬಂದಿರುವಂತ ಅವಕಾಶಗಳಲ್ಲಿ ನನ್ಗೆ ಅದು ಯಾವುದು ಇಂಟ್ರೆಸ್ಟ್ ಮಾಡಿರ್ಲಿಲ್ಲ. ಅದು ನನ್ಗೆ ಅದು ಮಾಡಬೇಕು, ಆ ಕೆಲಸ ನಾನು ಅದ್ರಲ್ಲಿ ಐ ಶುಡ್ ಬಿ ಪಾರ್ಟ್ ಆಫ್ ದಟ್ ವರ್ಲ್ಡ್, ಐ ಶುಡ್ ಬಿ ಪಾರ್ಟ್ ಆಫ್ ದಟ್ ಸ್ಟೋರಿ. ಆ ಕಥೆಯಲ್ಲಿ ಆ ಪಾತ್ರನ ನಾನು ಮಾಡಬೇಕು ಅಂತ ನನ್ಗೆ ಅನ್ಸಿಲ್ಲ. ಇವಾಗ ನಾನು ಮನೇಲಿ ಸುಮ್ಮನೆ ಕೂರ್ಬಾರ್ದು, ಏನೋ ಕೆಲಸ ಮಾಡ್ತಾ ಇರ್ಬೇಕು ಅಂತ ನಾನು ಆ ಮೂವಿ ತಕೊಂಡು ನಾಳೆ ರಿಗ್ರೆಟ್ ಮಾಡ್ಕೋಬಾರ್ದಲ್ಲ, ಅದು ಯಾಕೆ ಮಾಡಿದೆ ನಾನು, ಅದು ಮಾಡಬಾರ್ದಿತ್ತು, ಒಂದೆರಡು ಮೂವಿ ಮಧ್ಯದಲ್ಲಿ ಮಾಡಬಾರ್ದಿತ್ತು. ಇಲ್ಲ ಸುಮ್ಮನೆ ಇವಾಗ ಸಮ್ಟೈಮ್ಸ್ ಅದೇ ಆಗುತ್ತೆ ಟೆನ್ಷನ್ ಅಲ್ಲಿ, ಅಯ್ಯೋ ನನ್ಗೆ 6 ತಿಂಗಳು ಏನು ಮಾಡಿಲ್ಲ ನಾನು. ಮನೆಯಲ್ಲೂ ಅದೇ ಹೇಳ್ತಾರೆ, ಏನ್ ಸುಮ್ಮನೆ ಕೂತ್ಕೊಂಡಿದ್ದೆ, ಬಂದಿರೋದನ್ನ ತಗೊಂಡಿಲ್ಲ ತಗೋತಾ ಮಾಡ್ತಾ ಇರೋ ಅಂತ. ಸೊ ದಟ್ಸ್ ಈಸಿ ಸ್ಟೆಪ್ ಟು ಟೇಕ್. ಬರ್ತಿರೋದು ಮಾಡ್ಕೊಂಡು ಹೋದ್ರೆ ಆಯ್ತು, ರೆಲೆವೆಂಟ್ ಇರ್ತೀರಾ, ಹೆಸರು ಮಾರ್ಕೆಟ್ ಅಲ್ಲಿ, ಓಕೆ ಮಾಡ್ತಾ ಇರೋಣ ಅಂತ. ಬಟ್ ಎಲ್ಲೋ ನನಗೆ ಮಾಡಿದ್ರೆ ನನ್ ಖುಷಿ ಇರ್ಬೇಕು. ಅದು ಚೆನ್ನಾಗಿ ಮಾಡುತ್ತೋ ಇಲ್ವೋ ಥಿಯೇಟರ್ಲಿ ಅದು ಸೆಕೆಂಡ್ರಿ, ಬಟ್ ನನಗ್ ಖುಷಿ ಇರ್ಬೇಕು ಆ ಕೆಲಸ ನಾನು ಮಾಡಿದೀನಿ ಅಂತ. ಆ ತರದೇ ತಗೋಬೇಕಂತ ಇತ್ತು. ಸೊ ನಂಗೆ ಆ ತರದ್ ಯಾವ್ದು ವರ್ಕ್ಔಟ್ ಆಗಿಲ್ಲ, ಯಾವ್ದು ನನ್ಗೆ ಇದಾಗಿಲ್ಲ. ತುಂಬಾ ಸಮಯ ಆದ್ಮೇಲೆ తెలుసు ಕದ ಅಂತ ಒಂದು ಬಂತು ತೆಲುಗು ಸ್ಟೋರಿ. ಆ ಕತೆ ಚೆನ್ನಾಗಿತ್ತು. ನಂಗೆ ಅವ್ರ ಡೈರೆಕ್ಟರ್, ಅವರು ಹೊಸ ಡೈರೆಕ್ಟರ್ ನೀರ್ಜಾ ಅವ್ರ ಅಂತ, ಅವ್ರು ಬಂದ್ರು, ಕತೆ ಹೇಳಿದ್ರು, ತುಂಬಾ ಇಷ್ಟ ಆಯ್ತು ನನ್ಗೆ ಆ ಕತೆ. ಅದರಲ್ಲಿರೋ ಪಾತ್ರ, ರೋಲ್, ನನ್ ರೋಲ್ ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಆರ್ಕ್ ತುಂಬಾ ಚೆನ್ನಾಗಿತ್ತು. ಸೊ ನಾನು ಅದನ್ನ ಒಪ್ಕೊಂಡೆ. ಅದು ಒಪ್ಪಿದ್ಮೇಲೆ ಇದು ಸಿಕ್ತು ನಂಗೆ, ಈ ಮೂವಿನೂ ಸಿಕ್ತು. ಸೊ ಬೇಕಂತ ಟೈಮ್ ವೇಸ್ಟ್ ಮಾಡಿಲ್ಲ. ನನ್ಗೂ ನಾನು ಎಲ್ಲಾ ಬಿಟ್ಟು ಆಕ್ಟ್ರೆಸ್ ಆಗ್ಬೇಕು ಅಂತ ಬಂದಿರೋದು, ಆರ್ಟಿಸ್ಟ್ ಆಗ್ಬೇಕು ಅಂತ ಇದು ಫೀಲ್ಡ್ ಚೂಸ್ ಮಾಡಿರೋದು. ಸೊ ನನಗೂ ಎವ್ರಿ ಡೇ ಸೆಟ್ ಅಲ್ಲಿ ಇರಬೇಕು, ಎವ್ರಿ ಡೇ ಕೆಲಸ ಮಾಡಬೇಕು, ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು, ಕಲಿಬೇಕು. ಸೊ 365 ದಿನ ನೀವು ಸೆಟ್ ಅಲ್ಲಿ ಇರೋ ಅಂದ್ರೆ ನಾನು ಸೆಟ್ ಅಲ್ಲಿ ಇರ್ತೀನಿ. ಅದ್ರಲ್ಲಿ ನಂಗೆ ಗ್ಯಾಪ್ ಆಗೋಯ್ತು, ಏನ್ ಮಾಡೋದು, ಟೈಮಿಂಗ್. ಅದು ಅವ್ರು ನೋಡಿ ಆಲ್ರೆಡಿ ಇಲ್ಲಿ ಅಳ್ತಾ ಇದ್ದಾರೆ, ನಾನು ಬೆಂಗಳೂರಿಗೆ ಬಂದು ಬೆಂಗಳೂರು ಮನೆಗೆ ಕರ್ಕೊಂಡು ಹೋಗಿಲ್ಲ, ಇನ್ನು ನಾನು ಇವ್ರನ್ನ ಮಂಗಳೂರಿಗೆ ಕರ್ಕೊಂಡು ಹೋಗಿ ಆ ಥರದ್ದೆಲ್ಲ ಐಡಿಯಾಸ್ ಹಾಕಕ್ ಹೋಗ್ಬೇಡಿ. ಬಟ್ ನಾನು ಅನ್ಕೊಂಡೆ ಒಂದ್ಸಲ, ಆಕ್ಚುಲಿ ನಾನು ಇಲ್ಲೇ ಒಂದು ಮಂಗಳೂರು ನೈಸ್ ಮ್ಯಾಂಗ್ಳೂರ್, ನಾನು ಹೇಳಿ ಐ ಟೋಲ್ಡ್ ಯು ರೈಟ್, ನೈಸ್ ಮ್ಯಾಂಗ್ಳೂರ್ ರೆಸ್ಟೋರೆಂಟ್ ಅಲ್ಲಿ ಸರಿ, I will take him to a nice see, these are all the witnesses here. I'll take you to a nice Mangalorean restaurant and I will treat you. ತುಳು ಹೇಳ್ಕೊಟ್ಟಿಲ್ಲ, ಕನ್ನಡ ಹೇಳಿದ್ದೀನಿ. ಸೊ ಕೇಳಿ ನೀವು ಅವ್ರ ಹತ್ರ ಹೇಗಿದ್ದೀರ ಅಂತ ಕೇಳಿ. This is all useless promises because today evening she's leaving to USA and she knows that she doesn't have to, and then the release of the film, and then that's all, ignore the whole everything, right? So ಮಧ್ಯಾಹ್ನ today afternoon okay, ನೀವು ಯಾಕೆ ಇದೆಲ್ಲ ಕೇಳಬೇಕು? ಹೇಗಿದ್ದೀರಾ ಶಿಲಾಸ್ಮಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡಿದ್ರಾ ನನ್ನ ಟ್ರೈನಿಂಗ್ ಹೇಗೆ? This also you only have to take credit. That's my training, no? ಸರಿ ಅವರೇ ಕಲ್ತ್ಕೊಂಡ್ರು. ಓಕೆ ನಾನಿ ಸರ್, ಹಾಯ್. ಇಲ್ಲಿ ಸರ್, ಆಕ್ಚುಲಿ ಆಲ್ ದ ಬೆಸ್ಟ್ ಫಾರ್ ಹಿಟ್ 3 ಸರ್. ನಾಳೆ ರಿಲೀಸ್ ಆಗ್ತಾ ಇದೆ. ಸೊ ಆಕ್ಚುಲಿ ನೀವು ವೆನ್ ಡಿಡ್ ಯು ರಿಯಲೈಸ್ ಅಂದ್ರೆ ಕನ್ನಡ ಪೀಪಲ್ ಕೂಡ ನಿಮ್ಮನ್ನ ಫಾಲೋ ಮಾಡ್ತಾರೆ, ನಿಮ್ಮ ಸಿನಿಮಾಗಳನ್ನ ಫಾಲೋ ಮಾಡ್ತಾರೆ, ಪ್ಲಸ್ ದೇ ಆರ್ ವೇಟಿಂಗ್ ಫಾರ್ ಯುವರ್ ಫಿಲಮ್ಸ್ ಹಿಯರ್ ಅನ್ನೋದು ಯಾವಾಗ ಅರ್ಥ ಆಯ್ತು? ಬಿಕಾಸ್ ನೀವೀಗ ಪಾಸ್ಟ್ ಒಂದು 5-6 ಸಿನಿಮಾದಿಂದ ಇಲ್ಲಿ ಬರ್ತಾ ಇದ್ದೀರಾ, ಸೊ ಕನೆಕ್ಟ್ ಆಗ್ತಿದ್ದೀರಾ. ಬಟ್ ನಾವು ವಿ ವರ್ ಫಾಲೋಯಿಂಗ್ ಯು ಇವನ್ ಬಿಫೋರ್ ಈಗ ಹೇಳಬೇಕು ಅಂದ್ರೆ I realized since ಈಗ. Yeah, and because at that time, that is the first time I crossed my state to come for promotions. Okay, and obviously Sudipana is there, so we had a big event here, press meet here, and then I went to Mumbai. We had a press meet with Ajay Devgan sir. So for me it was like this small boy, just upcoming stage, suddenly have this Rajmouli garu and big names next to me, and then I'm traveling to different places, and everywhere I went, I got so much love. Then I realized that now, first time when after the release of the film, we came to Bangalore once, and everybody in the airport, everywhere, like Nani, they were coming and they were saying, they were telling about their love for me in Kannada, even though I was not understanding. In their eyes and in their face I could see what it is, and that is when I realized. And then over years I kept saying, it kept growing, and during especially this, even Nenloka, Ninnukori, MCA, in that time also it were super hits here in Bangalore and Karnataka. Every film did so well. Now that went into the next level after Jersey and Shyam Singh, Ante, Dasra, Haina Night. It went on growing with each film, and then I realized how it is not just my thing that I have to come here and experience love. There is so much growing from the other side also. That's
It's so that makes this whole thing very, very special for me. ಥ್ಯಾಂಕ್ಸ್. ಶ್ರೀನಿಧಿ ಅವರೇ, ಇದು ಸುದೀಪ್ ಅವ್ರ ಜೊತೆಗೆ ಒಂದು ಸಿನಿಮಾ ಅನೌನ್ಸ್ ಆಗಿತ್ತು ಆಕ್ಚುಲಿ. ಸೊ ಅದೇನು ಎಲ್ಲಿಗೆ ಬಂದಿದೆ ಇವಾಗ, ಮಾತುಕತೆ ಇಲ್ಲ. ಸೊ ಮುಂದೆ ಆಗತ್ತಾ ಆ ಸಿನಿಮಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಸೊ ಪ್ರೊಡಕ್ಷನ್ ಇಂದ ಅದೇ ಸುದೀಪ್ ಅವ್ರದ್ದು ಅನೌನ್ಸ್ಮೆಂಟ್ ಆಗಿತ್ತು, ನಂದು ಅನೌನ್ಸ್ಮೆಂಟ್ ಆಗಿತ್ತು. ಆಮೇಲೆ ಸ್ವಲ್ಪ ಹೋಲ್ಡ್ ಇದೆ. ಆಕ್ಚುಲಿ ನನಗೂ ಏನ್ ಹೇಳಕ್ ಆಗಲ್ಲ, ಯಾಕಂದ್ರೆ ಪ್ರೊಡಕ್ಷನ್ ಇಂದಾನೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗ್ಬೇಕಲ್ವಾ. ಸೊ ನನಗೂ ಆಕ್ಚುಲಿ ಏನ್ ಸಿಕ್ಕಿಲ್ಲ ಅವ್ರ ಕಡೆಯಿಂದ ಅಪ್ಡೇಟ್. ಬಟ್ ಇಟ್ ಈಸ್, ಐ ಥಿಂಕ್ ಸದ್ಯಕ್ಕೆ ಇಟ್ ಈಸ್ ಟೇಕನ್ ಅ ಬ್ಯಾಕ್ ಸೀಟ್. ಬಟ್ ಹೋಪ್ಫುಲಿ ವೆರಿ ಸೂನ್ ಸುದೀಪ್ ಅವ್ರ ಜೊತೆ ಒಂದು ವರ್ಕ್ ಮಾಡೋದು ಆಪರ್ಚುನಿಟಿ ಸಿಗುತ್ತೆ ಅಂತ ನಾನು ಆಸ್ ಅ ಫ್ಯಾನ್ ಅಂಡ್ ಆಸ್ ಅನ್ ಆರ್ಟಿಸ್ಟ್ ಹೋಪ್ ಮಾಡ್ತಾ ಇರ್ತೀನಿ. ಇವರೀಗ ಬಿಲ್ಲರಂಗ ಭಾಷೆದಲ್ಲಿ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಸೊ ಅದ್ರಲ್ಲಿ ಏನಾದ್ರು ಚಾನ್ಸ್ ಇರುತ್ತಾ? ನನ್ಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ನನ್ಗೆ ಗೊತ್ತಿಲ್ಲ, ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ. ಬಟ್ ಇಲ್ಲ, ಸದ್ಯಕ್ಕೆ ಏನು ಆ ತರದ್ದು ಆಗಿಲ್ಲ ಸದ್ಯಕ್ಕೆ. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಆಲ್ ದ ಬೆಸ್ಟ್. ಶ್ರೀನಿಧಿ, ಐ ಹ್ಯಾವ್ 2 questions for you. Yes, please. ಫಸ್ಟ್ ಒನ್ ಏನಂತಂದ್ರೆ, ಇವಾಗ ಹಿಟ್ ಸಿನಿಮಾ ಕೊಟ್ಟಿರ್ತಾರೆ, ಆಕ್ಟರ್ಸ್ ಆಗಿರ್ಬೋದು, ಸ್ವಲ್ಪ ದಿನ ಗ್ಯಾಪ್ ತಗೊಂಡು ಕೂಡ ನೆಕ್ಸ್ಟ್ ಮೂವಿ ಬಂದಾಗ ಒಂದು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯ್ತು ಅಂತಾರೆ. ಸೊ ನೀವು ಇದನ್ನ ಸೆಕೆಂಡ್ ಇನ್ನಿಂಗ್ಸ್ ಅಂತ ಭಾವಿಸ್ತೀರಾ? ಆಮೇಲೆ ಸೆಕೆಂಡ್ ಒನ್ ತೆಲುಗಲ್ಲಿ ನಿಮ್ದು ಡೆಬ್ಯೂ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಹೇಗೆ KGF ನ ಜನರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡು, ಹಾಗೆ ತೆಲುಗುಲು ಒಂದು ಬ್ರೇಕ್ ಸಿಗುತ್ತೆ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ನಿಮ್ಗೆ ಅಂತ? ಓಕೆ, ಫಸ್ಟ್ ಇಲ್ಲ, ನನ್ಗೆ ಆತರ ಅನ್ಕೊಂಡೇ ಇಲ್ಲ ಸೆಕೆಂಡ್ ಇನ್ನಿಂಗ್ಸ್ ಫಸ್ಟ್ ಇನ್ನಿಂಗ್ಸ್ ಅಂತ. ಶುರುವಾಯ್ತು ನಂಗೆ ಆಕ್ಚುಲಿ ಆ ಮಧ್ಯದ 2 ವರ್ಷ ಹೇಗೆ ಹೋಯ್ತು ಅಂತಾನು ಗೊತ್ತಾಗಿಲ್ಲ. ತುಂಬಾ ಫಾಸ್ಟ್ ಆಗೋಯ್ತು, ಕಣ್ ಕ್ಲಿಕ್ ಮಾಡಿ ಮಾಡೋಷ್ಟೊತ್ತಿಗೆ ನಂಗೆ ಹೋಗ್ಬಿಡ್ತು. ಸೊ ದಟ್ ಈಸ್ ಪ್ರಾಬಬ್ಲಿ ಬಿಕಾಸ್ ನಾನು ತುಂಬಾ ಬೇಜಾರ್ ಮಾಡ್ಕೊಂಡು, ಸಲ್ಕ್ ಮಾಡ್ಕೊಂಡು, ಕ್ರಿಪ್ ಮಾಡ್ಕೊಂಡು ಇದ್ದಿದ್ರೆ ಪ್ರತಿ ಒಂದ್ ದಿನ ಕಷ್ಟ ಆಗಿರೋದು ದೂಡಕ್ಕೆ. ಬಟ್ ನಾನ್ ತುಂಬಾ ಜಾಯ್ಫುಲ್ ಆಗಿ ನಾರ್ಮಲ್ ಆಗಿ ಇದ್ದೆ ಅಲ್ವಾ. ಸೊ ನನ್ಗೆ ಅದೇನ್ ಅಷ್ಟು ಅಫೆಕ್ಟ್ ಆಗಿರ್ಲಿಲ್ಲ. ಸೊ ಇಟ್ ಡಸಂಟ್ ಫೀಲ್ ಲೈಕ್ ಸೆಕೆಂಡ್ ಇನ್ನಿಂಗ್ಸ್ ಫಸ್ಟ್ ಇನ್ನಿಂಗ್ಸ್ ಆತರ ಎಲ್ಲ. ನನ್ ಮನೆ, ನನ್ ಕೆಲಸ ನಡೀತಾನೆ ಇದೆ. ಸಮ್ಟೈಮ್ಸ್ ಇವಾಗ ನೋಡಿ, KGF 1 ಮೂವಿ ಮಾಡಕ್ಕೆ ಅದು 2.5 ವರ್ಷ ಆಯ್ತು. ಸೆಕೆಂಡ್ ಮೂವಿ ಮಾಡಕ್ಕೆ ಇನ್ನು ಕೋವಿಡ್ ಎಲ್ಲ ಬಂತು 3 ವರ್ಷ ಆಯ್ತು. ಈಚ್ ಮೂವೀಸ್ ವರ್ ಟೇಕಿಂಗ್ ಟೈಮ್. ಸೊ ನಾನು ಅವಾಗ ಯಾವ್ದೋ ಒಂದು ಮೂವಿ ಸೈನ್ ಮಾಡಿ ಅದು 3 ವರ್ಷ ತಗೊಂಡಿದ್ರು, ಐ ವುಡ್ ಹ್ಯಾವ್ ಟು ವೇಟ್ ಅಲ್ವಾ. ಸೊ ಇಟ್ಸ್ ಡೆಫಿನೆಟ್ಲಿ ಆ ತರ ಎಲ್ಲ ಇಲ್ಲ ಸೆಕೆಂಡ್ ಇನ್ನಿಂಗ್. ಬಟ್ ಯು ಆಸ್ಕಿಂಗ್ ದಟ್ ಕ್ವೆಶ್ಚನ್ pinched a little bit that ಅಯ್ಯೋ ಸೆಕೆಂಡ್ ಇನ್ನಿಂಗ್ಸ್ ಅಂದ್ಬಿಟ್ರಲ್ಲ ನನ್ನ ಅಂತ. ಬಟ್ ಇಟ್ಸ್ ಓಕೆ. ಸೆಕೆಂಡ್ ನೀವೇನ್ ಕೇಳಿದ್ರು, ಡೆಬ್ಯೂ, ತೆಲುಗು ಡೆಬ್ಯೂ. ಸೊ ತೆಲುಗು ಆಡಿಯನ್ಸ್ KGF ಇಂದಾನೆ ತುಂಬಾನೇ ಪ್ರೀತಿ ಕೊಟ್ಟಿದ್ರು. ಬಿಕಾಸ್ ದೇ ಆಲ್ಸೋ ಲವ್ಡ್ KGF ನ. ಅವ್ರದೇ ಮೂವಿ ತರ ಅವ್ರು ಅದನ್ನ ಕೊಂಡಾಡಿದ್ದಾರೆ. ತಮಿಳ್ ಆಗ್ಲಿ, ತೆಲುಗು ಆಗ್ಲಿ, ಮಲಯಾಳಂ ಆಗ್ಲಿ, ಹಿಂದಿ ಆಗ್ಲಿ. ಅಂಡ್ ವಿ ಆಲ್ ನೋ ದ ರಿಸಲ್ಟ್ಸ್ ಆಫ್ ಹೇಗೆ KGF ಆಗಿದೆ ಅಂತ. ಸೊ ಆಲ್ರೆಡಿ ನಂಗೆ ತೆಲುಗು ಇಂದ ತುಂಬಾನೇ ಪ್ರೀತಿ ಸಿಕ್ಕಿದೆ. ಬಟ್ ಇವಾಗ ಇನ್ನು ಇಟ್ಸ್ ಎಕ್ಸೈಟಿಂಗ್, ಯಾಕಂದ್ರೆ ಅವ್ರದೇ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇರೋದು. ಅಂಡ್ ನಾನೇ ಅವ್ರ ಜೊತೆ ಮಾಡ್ತಾ ಇರೋದು. ಅಂಡ್ ಹೀ ಇಸ್ ಲವ್ಡ್ ಲೈಕ್ ಕ್ರೇಜಿ ಇದೆ. ಸೊ ಮೇ ಬಿ ಅವ್ರದ್ದು ಸ್ವಲ್ಪ ಲವ್ ಈ ಕಡೆನೂ ನನಗೂ ಬರ್ಬಹುದು ಅಂತ ನಾನು ಹೋಪ್ ಮಾಡ್ತೀನಿ. ಯುವರ್ ಪೀಪಲ್ ವಿಲ್ ಆಕ್ಸೆಪ್ಟ್ ಮೀ, ನೋ? ಮೈ ಪೀಪಲ್, ದೇ ಆರ್ ಮೈ ಪೀಪಲ್ ಆಲ್ಸೋ. ಎಸ್ ಎಸ್. ಓಕೆ, ಫೈನ್. ನಾನಿ ಸರ್, ಈಗಷ್ಟೇ ನೀವು ಹೇಳ್ತಾ ಇದ್ರಿ ಊಟ ಕೊಡ್ಸಿಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಇದೆ ನಿಮ್ಗೆ ಶ್ರೀನಿಧಿ ಅವ್ರದ್ದು. ಸೊ ಸಪೋಸ್ ಅವ್ರು ಇವತ್ತು ಊಟ ನಿಮಗೆ ಲಂಚ್ ಕೊಡ್ಸಿಲ್ಲ ಅಂದ್ರೆ ವಿಚ್ ಕೈಂಡ್ ಆಫ್ ಫುಡ್ ಯು ವಾಂಟ್ ಟು ಟ್ರೈ ಹಿಯರ್? I am not getting invite only now. I have a choice also. If she invited you, if she invited, I would want to eat Mangalorean and also like proper, Karnataka cuisine. Whatever is the best ones, what you cook on the day of the festival, those are the dishes. Where will I go and cook all of that? Give build up, no? You cooked and all that when you are not shooting. What were you doing? You didn't learn anything. I have no time. Iವಾಗ ಮತ್ತೆ I have to go to US. I don't even. A lot of work. Next time I'll take you. Or today? Okay, I'll today afternoon. No, that is not a chance. I understood. All this is just saying with the press meet. We are not getting food definitely today. Today afternoon. No problem. After coming, okay. After success. Yeah. Dinner or No, lunch. you see, I'll today afternoon. ಯಾಕೆ ಅದನ್ನೇ ಮತ್ತೆ ಕೇಳ್ತೀರಾ? okay sir, thank you. Hi. Sachin from Chitrapiya. Hi, Sachin. So, how was your journey from non-stop Nani to Hit 3? In a brief. I know it is very long journey. In a brief, then I'll say you have to tell me. Not so brief. Because see, I've been working non-stop from non-stop Nani, so I've been enjoying all the love or whatever. I've not stepped back and seen my journey as journey. I've been only doing what's next, and I got so much love from everyone, and then I'm here today as the actor, as the producer, as someone you all have trusted. And I am extremely grateful, extremely thankful. So every day, my day starts with saying thank you. So
I'm happy. So the journey is, I think, absolutely great. Great. You have a star heroine of KGF 1 and 2 next to you. Are you counting Hit 3 on the same line? On which lane? On KGF? On the earnings of KGF 2 and 1? No, I'm not counting at all. I don't think KGF team only wouldn't have counted KGF on KGF lines before the release of the film. So we really don't know what kind of magic film spin, and that's what happened with on a different level with KGF. And I hope Hit 3 gets its audience and gets the love it deserves, and I'm very, very confident it's going to be great. So, but I have no comparisons with any other films. ಶ್ರೀನಿಧಿ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ KGF ಇಂದ ಈ ಪಾತ್ರ ಹೇಗೆ ಭಿನ್ನವಾಗಿತ್ತು? KGF ಇಂದ ಈ ಮೂವಿ ಪಾತ್ರ ಈ ಹೇಗೆ? ಮೂವಿ ಪಾತ್ರ KGF ಅಂದ್ರೆ ನೀವು ನೋಡಿದ್ದೀರಲ್ವಾ ಹೇಗಿತ್ತು KGF 1 ನಲ್ಲಿ KGF 2 ಇಂದ ಪಾತ್ರದ ಆರ್ಕ್ ಏನಾಯ್ತು ಹೇಗೆ ಅಂತ. ಈ ಮೂವಿಯಲ್ಲಿ ಮೃದುಲಾ ಅವರ ಪಾತ್ರ ನೀವು ಟ್ರೇಲರ್ ಅಲ್ಲಿ ಸ್ವಲ್ಪ ನೋಡಿದಂಗೆ ಶಿ ಇಸ್ ಇನ್ ಕಂಪ್ಲೀಟ್ಲಿ ಲವ್ ವಿತ್ ಅರ್ಜುನ್ ಸರ್ಕಾರ್ ನೋಡಿದ್ರೆ ಎಲ್ಲರೂ ಓಡೋಗ್ತಾರೆ, ಬಟ್ ಮೃದುಲಾ ಓಡೋಗಿಲ್ಲ. ಮೃದುಲಾ ಅರ್ಜುನ್ ಸರ್ಕಾರ್ ಬೇಕು. ಶಿ ಇಸ್ ವೆರಿ ಸಾರ್ಟೆಡ್, ಅವ್ರು ತುಂಬಾ ಅಂದ್ರೆ ವೆರಿ ಇಂಡಿಪೆಂಡೆಂಟ್, ಸೆಲ್ಫ್ ಸಫಿಶಿಯಂಟ್, ಕ್ಲಿಯರ್ ಹೆಡೆಡ್ ಅಂಡ್ ಕಾಮಿಂಗ್ ದ ಮ್ಯಾನ್ ಹೂ ಇಸ್ ಸೋ ಅಗ್ರೆಸಿವ್. ಬಟ್ ಅದೊಂದು ಡೈಲಾಗ್ ಇದೆ, ನಿಮ್ಮನ್ನ ಅರ್ಜುನ್ ಕರೀಲ, ಸರ್ಕಾರ ಕರೀಲ, ಅಂಡ್ ಅವ್ರು ಹೇಳ್ತಾರೆ ಜನಗಳ ಮಧ್ಯದಲ್ಲಿದ್ರೆ ಅರ್ಜುನ್, ಮೃಗಗಳ ಮಧ್ಯದಲ್ಲಿದ್ರೆ ಸರ್ಕಾರ ಅಂತ. ಬಟ್ ನಾನು ಹೇಳ್ದೆ ಆ ಡೈಲಾಗ್ ಆಕ್ಚುಲಿ ಚೇಂಜ್ ಮಾಡ್ಬೇಕಿತ್ತು. ನೀವು ಎಲ್ರಿಗೂ ಅರ್ಜುನ್ ಸರ್ಕಾರ, ಮೃದುಲಾ ಹತ್ತಿರ ಇದ್ರೆ ಅಷ್ಟೇ ಅರ್ಜುನ್, ಎಲ್ಲರೂ ಬೇರೆ ಯಾರ ಹತ್ರ ಇದ್ರೆ ಸರ್ಕಾರ ಅಂತ. ಸೊ ದ್ಯಾಟ್ ಲೈನ್ ಇಟ್ ಸೆಲ್ಫ್ ಟೆಲ್ಸ್ ನನ್ನ ಪಾತ್ರ ಅವ್ರ ಲೈಫಲ್ಲಿ ಹೇಗೆ ಅಂತ. ಇನ್ನೂ ಸ್ವಲ್ಪ ಸರ್ಪ್ರೈಸಸ್, ಇನ್ನೂ ಸ್ವಲ್ಪ ಲೇಯರ್ಸ್ ಇದೆ, ಅದು ಒಂದಿನದಲ್ಲಿ ಗೊತ್ತಾಗುತ್ತೆ. ಬಟ್ ಇಟ್ಸ್ ಅ ವೆರಿ ನೈಸ್ಲಿ ರಿಟನ್ ಅಂಡ್ ಮೇಡ್ ಕ್ಯಾರೆಕ್ಟರ್. Nani sir, every artist will learn something from their movies. So what is your learning from Hit 3? From Hit 3? Yes. My learning is that it's a little more hectic for me when I produce my own film. That is because this is the first time I'm acting in my own production. So I had to take care of, not really, other side I don't, but I had to involve in a lot of things. Every approval has to go through me. So and I'm generally very lost when I'm acting and when I'm doing my projects. I am in that only the creative space. Now here, everything keeps getting posted to me because I produce. So the learning is that this is a different ball game altogether to produce and act in the same film. Thank you. One last question. Kumar sir, ನೀವು ಹೇಳಿದ್ರಿ ಇವಾಗ ಕನ್ನಡದಲ್ಲಿ 55, ತೆಲುಗುನಲ್ಲಿ 70 ಹೇಳಿದ 90. ಓಕೆ, ಈ ಅನುಪಾತ ಒಬ್ಬ ಬಿಸ್ನೆಸ್ ಮ್ಯಾನ್ ಪರ್ಸ್ಪೆಕ್ಟಿವ್ ಇಂದನ ಅಥವಾ ಕನ್ನಡ ಆಡಿಯನ್ಸ್ ಕಮ್ಮಿ ಇದ್ದಾರೆ ಅಂತನ? ಕನ್ನಡ ಆಡಿಯನ್ಸು ಇದ್ದಾರೆ, ಬಟ್ ಬಿಸ್ನೆಸ್ ಪರವಾಗಿ ನೋಡಿದ್ರೆ ಈಕ್ವಲ್ ಆಗಿ ಪ್ಲಾನ್ ಮಾಡೋಕ್ಕಾಗಲ್ಲ. ಸೊ ತೆಲುಗು ಜಾಸ್ತಿ ಡಿಮ್ಯಾಂಡ್ ಇದೆ, ಕನ್ನಡ ನಮಗೆ ಪಕ್ಕಾ ಕನ್ನಡ ಆಡಿಯನ್ಸ್ ಇಲ್ಲಿದ್ರೆ ಅಲ್ಲಿ ಪ್ಲಾನ್ ಮಾಡಿದ್ದೀವಿ ಸರ್. ಇವಾಗ ನಾವು ಹಾಕಿರೋ ಥಿಯೇಟರ್ಸ್ಗೆ ಇನ್ನೂ ಡಿಮ್ಯಾಂಡ್ ಆದರೆ ಮಾಡ್ಬೋದು, ಯಾಕಂದ್ರೆ ಎಲ್ಲರೂ ಎಕ್ಸಿಬಿಟರ್ಸ್ ಅವ್ರದ್ದು ನೋಡ್ಬೇಕಾಗುತ್ತೆ. ಸೊ ತೆಲುಗು ಜಾಸ್ತಿ ರಿಕ್ವೈರ್ ಇಂದ ತೆಲುಗು ಮಾಡಿದ್ದೀವಿ, ಕನ್ನಡ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀವಿ, ಡಿಮ್ಯಾಂಡ್ ಆದರೆ ಜಾಸ್ತಿ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ನೋಡಿ ಸರ್, ಆಸ್ ಅ ಆಕ್ಟರ್ ಆ್ಯಂಡ್ ಆಸ್ ಅ ಸೂಪರ್ ಸ್ಟಾರ್, and like there is a commercial films and there is a content based films. So what is the main layer between commercials and content oriented film, and what is your perspective on that? See, sorry, this is all we created basically. We separated because those films didn't run. See, any film which sounds very new or exciting, and if it didn't do well in theaters, we call it content. And any film which feels old or template only, formula, but did very well, we call it commercial. I genuinely don't believe in that, or I don't believe in this. I believe in this coming together with that. I believe in a content film which excites the commercial audience. And that is the only way films should be made, is what I genuinely believe. A lot of times we will say, oh, people are not coming up to theatre in this season. That is because this is not happening. When this happens, I think people will always turn up at theatres, and
Hit 3 is the best example of content meeting commercial, and Thank that is the right way to put films on for big screen for the audience. That is when they will be very, very excited. Thank you so much. Thank you so much. Thanks, sir. I just had to mention, thank you so much, sir, for this wonderful collaboration and association. And Shamira avare, it's lovely meeting you. Nammura hudgi, and allu sikkide, Hyderabad allu sikkide, illu ನಾನು actually expect ಮಾಡಿರಲಿಲ್ಲ ನಿಮ್ ನೋಡ್ತೀನಿ ಅಂತ. Very, very happy meeting you again. And thank you to the media once again, and especially thank you to the 5 boys who came in as squad. I think they're pushed out to play the trailer because they can't even see the trailer. Yeah, thank you so much, guys. Thanks a lot. ಥ್ಯಾಂಕ್ ಯು. ನಾನಿ ಸರ್ ಇಲ್ಲೇ ಇರಬೇಕು.